ವೀಕ್ಷಕರೇ, ನಮ್ಮ ಕನ್ನಡ ಚಿತ್ರರಂಗವು ಈಗ ಬಾಲಿವುಡ್‌ನೇ ಸೆಡ್ ಹೊಡೆದು ಇನ್ನು ಎತ್ತರದ ಮಟ್ಟಕ್ಕೆ ಬೆಳೆಯುತ್ತಿದೆ. ಕೋಟಿ ಕೋಟಿ ವ್ಯವಹಾರಗಳು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸಾಗುತ್ತಿವೆ. ಅಷ್ಟೇ ಅಲ್ಲದೆ 100 ಕೋಟಿಯಿಂದ 1000 ಕೋಟಿಯ ತನಕ ಕನ್ನಡ ಚಿತ್ರಗಳು ಗಳಿಸುತ್ತಿವೆ. ಇಂತಹ ಸಂದರ್ಭದಲ್ಲಿ ಕನ್ನಡದ ಹೀರೋಗಳು ಕೂಡ ಸಾಕಷ್ಟು ಹಣವನ್ನ ಸಂಪಾದಿಸುತ್ತಿದ್ದಾರೆ. ಅದರಲ್ಲಿ ಯಾರು ನಂಬರ್ 1 ಶ್ರೀಮಂತಿಕೆಯನ್ನ ಹೊಂದಿದ್ದಾರೆ ಮತ್ತು ಯಾರ ಬಳಿ ಅತಿ ಹೆಚ್ಚು ಆಸ್ತಿ ಇದೆ ಎಂದು ಈ ವಿಡಿಯೋದಲ್ಲಿ ನೋಡೋಣ. ವೀಕ್ಷಕರೇ, ಟಾಪ್ 12ನೇ ಸ್ಥಾನದಲ್ಲಿ ಡಾಲಿ ಧನಂಜಯ್ ಅವರು ಬರುತ್ತಾರೆ. ವೀಕ್ಷಕರೇ, ಟಗರು ಸಿನಿಮಾದ ನಂತರವೇ ಎಸ್ಟಾಬ್ಲಿಷ್ ಆದಂತಹ ನಟ ಎಂದರೆ ತಪ್ಪಾಗುವುದಿಲ್ಲ. ಮುಂಚೆ ಸಾಲು ಸಾಲು ಸಿನಿಮಾಗಳಲ್ಲಿ ನಟಿಸಿ ಹೀರೋ ಆಗಿ ನಟಿಸಿದರೂ ಟಗರು ಸಿನಿಮಾದಂತಹ ಬ್ರೇಕ್ ತಂದು ಕೊಡುವ ಸಿನಿಮಾ ಸಿಕ್ಕಿರಲಿಲ್ಲ. ಇದಾದ ನಂತರ ಬಡವ ರಾಸ್ಕಲ್ ನ ಮೂಲಕ ಕೋಟಿಯನ್ನ ನೋಡಿದ ಧನಂಜಯ್ ಇವತ್ತಿಗೆ 8 ಕೋಟಿಗಳ ಆಸ್ತಿ ಮೌಲ್ಯವನ್ನ ಹೊಂದಿದ್ದಾರೆ ಎಂದು ಅಂದಾಜಿಸಲಾಗಿದೆ. ವೀಕ್ಷಕರೇ, ಟಾಪ್ 11ನೇ ಸ್ಥಾನದಲ್ಲಿ ಕಿರಿಕ್ ಪಾರ್ಟಿಯ ಮೂಲಕ 2016ರಲ್ಲಿ ಅದೃಷ್ಟದ ಬಾಗಿಲನ್ನ ಓಪನ್ ಮಾಡಿದ ನಟ ರಕ್ಷಿತ್ ಶೆಟ್ಟಿ. ಉಳಿದವರು ಕಂಡಂತೆ ತುಘಲಕ್, ರಿಕ್ಕಿ ಅಂತಹ ಹಲವಾರು ಸಿನಿಮಾಗಳನ್ನ ಮಾಡಿದರೂ ಕಿರಿಕ್ ಪಾರ್ಟಿಯ ಸಿನಿಮಾವನ್ನ ರಕ್ಷಿತ್ ಶೆಟ್ಟಿ ಕೋಟಿಗಳ ಒಡೆಯನ್ನಾಗಿ ಮಾಡಿದ್ದು ಅಂದರೆ ತಪ್ಪಾಗೋದಿಲ್ಲ. ಇಂದಿಗೆ ರಕ್ಷಿತ್ ಶೆಟ್ಟಿ ಆಸ್ತಿ ಮೌಲ್ಯ 10 ಕೋಟಿ ಎಂದು ಅಂದಾಜಿಸಲಾಗಿದೆ. ಟಾಪ್ 10ನೇ ಸ್ಥಾನದಲ್ಲಿ ಕನ್ನಡದ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ. ಕನ್ನಡದಲ್ಲಿ ಕೇವಲ 4 ಸಿನಿಮಾಗಳ ಮಾಡಿರುವ ಧ್ರುವ ಸರ್ಜಾ ಕನ್ನಡದ ಸೂಪರ್ ಸ್ಟಾರ್ ಗಳನ್ನ ಕೂಡ ಮೀರಿಸುವ ಮಟ್ಟಕ್ಕೆ ಬೆಳೆದಿದ್ದಾರೆ. ಇದರಿಂದ ಸ್ಯಾಂಡಲ್ವುಡ್ ನಲ್ಲಿ ಬಹುಬೇಡಿಕೆಯ ನಟನಾಗಿ ಕೋಟಿಗಟ್ಟಲೆ ಸಂಭಾವನೆ ಪಡೆಯುವ ಧ್ರುವ 11 ಕೋಟಿಯಷ್ಟು ಆಸ್ತಿ ಮೌಲ್ಯವನ್ನ ಹೊಂದಿದ್ದಾರೆ ಎಂದು ಅಂದಾಜಿಸಲಾಗಿದೆ. ಟಾಪ್ 9ನೇ ಸ್ಥಾನದಲ್ಲಿ ಕನ್ನಡದ ಡಿವೈನ್ ಸ್ಟಾರ್ ಎಂದು ಹೆಸರಾಗಿರುವ ರಿಷಬ್ ಶೆಟ್ಟಿ ಅವರು ಬರುತ್ತಾರೆ. ನಟನಾಗಿ ಮತ್ತು ಡೈರೆಕ್ಟರ್ ಆಗಿ ಕೆಲಸ ಮಾಡುವ ರಿಷಬ್ ಕಾಂತಾರ ಮೂಲಕ ನ್ಯಾಷನಲ್ ಅವಾರ್ಡ್ ಅನ್ನ ತೆಗೆದುಕೊಂಡರು. ಇವರ ಆಸ್ತಿ ಮೌಲ್ಯ 14 ಕೋಟಿ ಎಂದು ಅಂದಾಜಿಸಲಾಗಿದೆ. ಟಾಪ್ 8ನೇ ಸ್ಥಾನದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರು ಬರುತ್ತಾರೆ. ಸ್ಟೈಲ್ ಅಂಡ್ ಆಟಿಟ್ಯೂಡ್ ಅಂಡ್ ಡ್ರೀಮ್ ಹೇಗಿರಬೇಕು ಎಂದು ಎತ್ತಿ ತೋರಿಸುವ ಈ ನಟ KGF ನ 1 and 2 ಸೀರೀಸ್ ನ ಮೂಲಕ ಸಿನಿಮಾ ಎಂದರೆ ಏನು ಅನ್ನೋದನ್ನ ಇಡೀ ಜಗತ್ತಿಗೆ ಪರಿಚಯಿಸಿದ ನಟ ಎಂದರೆ ಅದು ರಾಕಿಂಗ್ ಸ್ಟಾರ್ ಯಶ್ ಅವರು. ಕೆಲವೇ ಸಿನಿಮಾಗಳನ್ನ ಮಾಡಿರುವ ಯಶ್ ಸಂಪಾದನೆಯಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಕನ್ನಡದ ಈ ನಟನಾಗಿ ಗುರುತಿಸಿಕೊಂಡಿದ್ದಾರೆ. ಇವರ ಆಸ್ತಿ ಮೌಲ್ಯ 53 ಕೋಟಿ ಎಂದು ಅಂದಾಜಿಸಲಾಗಿದೆ. ಟಾಪ್ 7ನೇ ಸ್ಥಾನದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಬಗಿರನಾಗಿ ಗರ್ಜಿಸಿದ ಶ್ರೀಮುರಳಿ ಅವರು ಬರುತ್ತಾರೆ. 2003ರಲ್ಲಿ ಕನ್ನಡ ಚಿತ್ರರಂಗಕ್ಕೆ ಚಂದ್ರಚಕೋರಿ ಮೂಲಕ ಪಾದಾರ್ಪಣೆ ಮಾಡಿದ ನಟ ಶ್ರೀಮುರಳಿ ಅವರು ಚಿತ್ರರಂಗದಲ್ಲಿ ಏರಿಳಿತಗಳನ್ನ ಕಂಡು ಇಂದಿಗೆ 78 ಕೋಟಿಗಳ ಒಡೆಯ ಎಂದು ಅಂದಾಜಿಸಲಾಗಿದೆ. ಟಾಪ್ 6ನೇ ಸ್ಥಾನದಲ್ಲಿ ಮುಂಗಾರು ಮಳೆಯ ಮೂಲಕ ಸೆನ್ಸೇಷನಲ್ ಹಿಟ್ ಕೊಟ್ಟ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಬರುತ್ತಾರೆ. ಕಾಮಿಡಿ ಆಂಕರ್ ನ ಮೂಲಕ ಜೀವನವನ್ನ ಪ್ರಾರಂಭಿಸಿದ ಗೋಲ್ಡನ್ ಸ್ಟಾರ್ ಗಣೇಶ್ ಕನ್ನಡ ಚಿತ್ರರಂಗದಲ್ಲಿ 45ಕ್ಕೂ ಅಧಿಕ ಲೀಡ್ ರೋಲ್ ನಲ್ಲಿ ನಾಯಕ ನಟನಾಗಿ ಅಭಿನಯಿಸಿದ್ದಾರೆ. 20ಕ್ಕೂ ಅಧಿಕ ವರ್ಷಗಳು ಸಿನಿಮಾ ರಂಗದಲ್ಲಿ ಕಳೆದಿರುವ ಗಣೇಶ್ ಅವರು 80 ಕೋಟಿಗಳ ಆಸ್ತಿ ಮೌಲ್ಯವನ್ನ ಹೊಂದಿದ್ದಾರೆ ಎಂದು ಅಂದಾಜಿಸಲಾಗಿದೆ. ಟಾಪ್ 5ನೇ ಸ್ಥಾನದಲ್ಲಿ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಬರುತ್ತಾರೆ. ತಾಯವ್ವ ಮೂಲಕ ಸಿನಿರಂಗಕ್ಕೆ ಪಾದಾರ್ಪಣೆ ಮಾಡಿದ ಸುದೀಪ್ ಅವರು ಇಂದಿಗೆ ಕನ್ನಡದ ಸೂಪರ್ ಸ್ಟಾರ್ ಬಾದ್ಶಾ ಕಿಚ್ಚ ಸುದೀಪ್ ಆಗಿ ಕನ್ನಡಿಗರ ಮನದಲ್ಲಿ ಅಪಾರ ಅಭಿಮಾನಿಗಳನ್ನ ಸಂಪಾದಿಸಿದ್ದಾರೆ. ಗತ್ತು ಗಾಂಭೀರ್ಯಕ್ಕೆ ಹೆಸರುವಾಸಿಯಾಗಿರುವ ಕಿಚ್ಚ 125 ಕೋಟಿಯಷ್ಟು ಆಸ್ತಿ ಮೌಲ್ಯವನ್ನ ಹೊಂದಿದ್ದಾರೆ ಎಂದು ಅಂದಾಜಿಸಲಾಗಿದೆ. ಟಾಪ್ 4ನೇ ಸ್ಥಾನದಲ್ಲಿ ಕನ್ನಡ ಚಿತ್ರರಂಗದ ಬ್ಲಾಕ್ ಕೋಬ್ರಾ ಸಲಗ ಭೀಮಾ ದುನಿಯಾ ವಿಜಯ್ ಅವರು ಬರುತ್ತಾರೆ. ಗೋಲ್ಡನ್ ಸ್ಟಾರ್ ಗಣೇಶ್ ಮತ್ತು ದುನಿಯಾ ವಿಜಯ್ ಒಟ್ಟಾಗಿ ಸಿನಿಮಾ ರಂಗಕ್ಕೆ ಕಾಲಿಟ್ಟವರು. ಇಬ್ಬರು ತಮ್ಮದೇ ಆದ ಅಭಿಮಾನಿಗಳನ್ನ ಗಳಿಸಿದ್ದಾರೆ. ಅದರಲ್ಲಿ ದುನಿಯಾ ವಿಜಯ್ ಅವರು ಮಾಸ್ ಫ್ಯಾನ್ಸ್ ಗಳನ್ನ ಹೆಚ್ಚಾಗಿ ಸಂಪಾದಿಸಿದ್ದಾರೆ ಮತ್ತು ಸಲಗ ಸಿನಿಮಾದ ಮೂಲಕ ಡೈರೆಕ್ಷನ್ ಕ್ಯಾಪ್ ಹಾಕಿದ ದುನಿಯಾ ವಿಜಯ್ 151 ಕೋಟಿ ಆಸ್ತಿಯನ್ನ ಸಂಪಾದಿಸಿದ್ದಾರೆ. ವೀಕ್ಷಕರೇ, ಟಾಪ್ 3ನೇ ಸ್ಥಾನದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಬರುತ್ತಾರೆ. 2002ರಲ್ಲಿ ಅಪ್ಪು ಆಗಿ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ ಪುನೀತ್ ರಾಜ್ಕುಮಾರ್ ಅವರು ಸರಳತೆ ಎಂದರೆ ಏನು ಅನ್ನುವ ಪದವನ್ನ ಅರ್ಥ ಮಾಡಿಸಿದಂತಹ ರಾಜರತ್ನ. 45 ವರ್ಷಗಳು ಅಂದರೆ ಹುಟ್ಟಿನಿಂದಲೂ ಬಣ್ಣ ಹಚ್ಚಿದ ಏಕೈಕ ನಟ ಅಂದರೆ ಅದು ಪುನೀತ್ ರಾಜ್ಕುಮಾರ್ ಅವರು. ಇವರ ಆಸ್ತಿ ಮೌಲ್ಯ 210 ಕೋಟಿ ಎಂದು ಅಂದಾಜಿಸಲಾಗಿದೆ. ಟಾಪ್ 2ನೇ ಸ್ಥಾನದಲ್ಲಿ ಕರುನಾಡ ಚಕ್ರವರ್ತಿ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವರು ಬರುತ್ತಾರೆ. ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಮೋಸ್ಟ್ ಹ್ಯಾಂಡ್ಸಮ್ ಎನರ್ಜೆಟಿಕ್ ಹೀರೋ ಅಂದರೆ ಶಿವರಾಜ್ ಕುಮಾರ್ ಅವರು. 125ಕ್ಕೂ ಹೆಚ್ಚು ಸಿನಿಮಾಗಳನ್ನ ಮಾಡಿರುವ ಶಿವರಾಜ್ ಕುಮಾರ್ ಅವರು ಇವರ ಆಸ್ತಿ ಮೌಲ್ಯ 250 ಕೋಟಿಯಷ್ಟು ಎಂದು ಅಂದಾಜಿಸಲಾಗಿದೆ. ಟಾಪ್ 1ನೇ ಸ್ಥಾನದಲ್ಲಿ ಡಿ ಬಾಸ್ ದರ್ಶನ್ ಅವರು ಬರುತ್ತಾರೆ. ಮೆಜೆಸ್ಟಿಕ್ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ ದರ್ಶನ್ ಪುನೀತ್ ರಾಜ್ಕುಮಾರ್ ಅವರ ಸಮಕಾಲೀನ ನಟರು. ಕನ್ನಡ ಚಿತ್ರರಂಗದ ಧೀಮಂತ ಕಳನಟ ತೂಗುದೀಪ್ ಶ್ರೀನಿವಾಸ್ ಅವರ ಮಗನಾದ ದರ್ಶನ್ ತಮ್ಮ ಸ್ವಂತ ಶ್ರಮದಿಂದ ಅಪ್ಪನ ಹೆಸರನ್ನ ಉಪಯೋಗಿಸದೆ ಬೆಳೆದಂತಹ ನಟ ಎಂದರೆ ದರ್ಶನ್ ಅವರು. ಹಿಂದಿಗೆ ಸ್ಯಾಂಡಲ್ವುಡ್ ನ ನಂಬರ್ 1 ನಟನಾಗಿರುವ ದರ್ಶನ್ ಅವರು 300 ಕೋಟಿಗೂ ಅಧಿಕ ಆಸ್ತಿಯನ್ನ ಹೊಂದಿದ್ದಾರೆ ಎಂದು ಅಂದಾಜಿಸಲಾಗಿದೆ. ವೀಕ್ಷಕರೇ, ಈ ಮೇಲ್ಕಂಡ ಎಲ್ಲ ಆಸ್ತಿ ವಿವರಗಳು ನಟರು ಸ್ವಂತ ಸಂಪಾದಿಸಿದ ವಿವರಗಳಾಗಿದ್ದು ಇದರಲ್ಲಿ ಅವರ ಅಪ್ಪ ಅಥವಾ ಅವರ ಪಿತ್ರಾರ್ಜಿತ ಆಸ್ತಿಯನ್ನ ಹೆಸರಿಸಲಾಗಿಲ್ಲ. ವೀಕ್ಷಕರ, ಈ ಟಾಪ್ 12 ನಟರಲ್ಲಿ ನಿಮಗೆ ಯಾರು ಇಷ್ಟ ಮತ್ತು ಏಕೆ ಇಷ್ಟ ಅಂತ ಕಮೆಂಟ್
ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಹಾಗೆ ನೀವಿನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ.